ಬಹಳ ಸಂತೋಷ ವೀಕ್ಷಕರೇ. ಇಂತಹ ಒಂದು ಕಾಶಿ ಯಾತ್ರೆಯಲ್ಲಿ ನಾನು ನಿನ್ನೆ ತಾನೇ ಹೇಳಿದ್ದೆ ಶಾಪಿಂಗ್ ಹೋಗೋಣ ಅಂತ. ಶಾಪಿಂಗ್ ಆದಮೇಲೆ ಎಲ್ಲ ಕಾಶಿ ಸಂಭ್ರಮ ನೋಡ್ಕೊಂಬರೋಣ ಅಂತ. ಕಷ್ಟದಲ್ಲಿದ್ದವ್ರನ್ನೆಲ್ಲ ನೋಡ್ತಾ ಇದ್ವಿ ನೆನೆ. ಇವತ್ತಿನ ದಿವಸ ಸುಖವಾಗಿರೋರು ಒಂದಷ್ಟು ಜನ ಬ್ರಿಡ್ಜ್ ಕೆಳಗೆ ಏನು ಮಾಡ್ತಾರೆ, ನೀರು ಇಲ್ದಿದ್ರೆ ಗತಿ ಏನೋ. ಎಂಥ ಪರಿಸರ ಇವತ್ತೆಲ್ಲ ಕೊಳಕು ಪ್ರದೇಶಗಳೆಲ್ಲ ಇರ್ತಕ್ಕಂಥ ಅಷ್ಟೂ ಬೀಜ್ಗಳು ಗಂಗೆಯಲ್ಲಿ ಬಂದು ಬೀಳ್ತಾ ಇದೆ. ಅದನ್ನು ನೋಡ್ಕೊಂಡು ಈ ಸರ್ಕಾರದವರು ಆನಂದದಿಂದ ಇದ್ದಾರೆ. ಪಾಪ ಎಮ್ಮೆಗಳು ಸ್ನಾನ ಮಾಡ್ತಿದೆ, ಪಕ್ಕದಲ್ಲಿ ನಾವು ಸ್ನಾನ ಮಾಡಬೇಕು. ಎಂಥ ದೃಶ್ಯ ರೀ. ಅದಕ್ಕೆ ಹೇಳೋದು, ಇನ್ನು ಕಾಶಿನಲ್ಲಿ ಹುಟ್ಟದಾಗಿಂದ ಸಾಯೋದ್ರೊಳಗೆ ಏನೆಲ್ಲ ನೋಡಬೇಕೋ ಒಂದು ಕಾಶಿಲಿ ನೋಡ್ಬೋದು ಇಡೀ ಪ್ರಪಂಚ. ಜಗತ್ತಲ್ಲಿ ಒಂದು ಸಲ ಕಾಶಿಲಿ ಒಬ್ಬ ಮನುಷ್ಯ ಇದ್ರೆ, ಒಂದು ವಾರ ಇದ್ರೆ ಸಾಕಂತೆ ಜೀವನದ ಪಾಠ ಅರಿತ್ವ ಆಗೋಗುತ್ತಂತೆ. ಅಂಥವನಿಗೆ ಇವತ್ತು ನಾವು ಎಷ್ಟು 3 ವರ್ಷಗಳ ಕಾಲ ಅಲಹಾಬಾದಲ್ಲಿದ್ದಾಗ ಇವರಿಗೂ ಆ ಕಾಶಿ ವಿಶೇಷಗಳು ಎಷ್ಟೋ ರೀತಿ. ಬನ್ನಿ, ಆ ಸೂಕ್ತವಾಗಿರ್ತಕ್ಕಂಥದ್ದು, ಶುಚಿರ್ಭೂತವಾಗಿರ್ತಕ್ಕಂಥದ್ದು, ಶುಚಿರ್ಭೂತ ಇಲ್ಲದೇ ಇರ್ತಕ್ಕಂಥ ಆ ಪರಿಸರ ವಿಶೇಷ ಎಲ್ಲವನ್ನೂ ಇವತ್ತೇನು ತೋರಿಸ್ತೀವಿ. ಮೆಲ್ಕು ಹಾಕಕ್ಕೆ ಮೊದಲು ಕಾಶಿ ವಿಶ್ವನಾಥನ್ ಸ್ವಾಗತಿಸ್ಬಿಡೋಣ. ಕಾಶಿ ಅಂದರೆ ಇವತ್ತಿನ ದಿವಸ ಜ್ಞಾಪಕ ಬಂತು. ಪರಮಾತ್ಮನ ಕೃಪಾ ಕಟಾಕ್ಷ ಇವತ್ತು ಸೃಷ್ಟಿ ಅಲ್ವಾ. ಆ ಸೃಷ್ಟಿಯಲ್ಲಿ ಸುಬ್ರಹ್ಮಣ್ಯ ಕಾಶಿಯಲ್ಲಿ ಇದುವರ ತನಕ ಎಲ್ಲೂ ಇಲ್ವರಿ. ಯಾಕೆಂದರೆ ಅವರಲ್ಲಿ ಕಾರ್ತಿಕೇಯ ಅಂತ ಕರಿತೀವಿ. ಮರದಲ್ಲಿ ಸುಬ್ರಹ್ಮಣ್ಯ, ವಿಶೇಷವಾಗಿ 2 ಕಡೆ ಮಾತ್ರ ಆ ಸುಬ್ರಹ್ಮಣ್ಯ. ಒಂದು ಗಯಾನಲ್ಲಿದೆ, ಗಯಾ ಶ್ರಾದ್ದ ಏನು ಮಾಡ್ತೀವಿ, ಆ ವಿಷ್ಣು ಪಾದದ ಹತ್ರ ಸುಬ್ರಹ್ಮಣ್ಯ ಇದ್ದಾನೆ. ಅದಕ್ಕೆ ಅವನ್ನ ಸುಬ್ರಹ್ಮಣ್ಯನ ಸೇನಾಧಿಪತಿ ಅಂತ ಕರೀತಾರೆ. ಅದೊಂದು ವಿಶೇಷ. ತದನಂತರ ಇಲ್ಲಿರ್ತಕ್ಕಂಥ ವಿಚಾರ, ಕಾಶಿನಲ್ಲಿರ್ತಕ್ಕಂಥ ಒಂದು ಮರದ ಭಾಗದಲ್ಲಿ, ಆ ಮರದ ಒಳಭಾಗದಲ್ಲಿ ಪೊಟ್ಟರೆಯಲ್ಲಿ ಸುಬ್ರಹ್ಮಣ್ಯ ಹಾವಿನ ಸ್ವರೂಪದ ಬಂದಿದೆ ಅಂತ ಅದಕ್ಕೆ ಪೂಜಾ ಪುನಸ್ಕಾರ. ಅಲ್ಲಿ ಕಾರ್ತಿಕೇಯ ಅಂತಾರೆ. ಅದಕ್ಕೋಸ್ಕರ ಈ ಕಾರ್ತಿಕೇಯ ಅಂದರೆ ಆ ಮುಖದವನು, ಷಣ್ಮುಖ ಅಂತ ಕರೀತಕ್ಕಂಥ ವಿಚಾರ. ಅದಕ್ಕೆ ಕೃತಿಕಾ ನಕ್ಷತ್ರ ಕೂಡ ಸುಬ್ರಹ್ಮಣ್ಯನ ಒಂದು ವಿಶೇಷವಾದ ನಕ್ಷತ್ರನೇ. ಅದಕ್ಕೆ ಆ ಸೃಷ್ಟಿ ದಿವಸ ಪರಮಾತ್ಮ ಸೃಷ್ಟಿ ಅಂದರೆ ಹಾವನ್ನು ಓಡಿಸು, ರೋಗವನ್ನು ಓಡಿಸು, ಹೀಗೆ ಗಲೀಜನ್ನು ಕೂಡ ಎತ್ತಾಕ್ರಪ್ಪ ನನ್ನ ಮಕ್ಕಳ ನೀವು ಅಂತ ಪ್ರತಿಯೊಬ್ಬರಿಗೂ ನಾವು ಹೇಳಬೇಕು. ಸೃಷ್ಟಿ ಅಂದರೆ ಪ್ರತಿಯೊಂದು ದುಶ್ಚಟಗಳನ್ನು ಓಡಿಸ್ತಕ್ಕಂಥವ್ರಾಗಬೇಕೇ ಹೊರತು ಶುಚಿರ್ಭೂತ ದೇಹದ ಮುಖಾಂತರ. ಅದಕ್ಕೆ ಇಂಥ ಒಂದು ಪರಿವರ್ತನೆ ಈ ಪರಿಸರದಲ್ಲಿ ಭಗವಂತನ ಕೃಪಾ ಕಟಾಕ್ಷದಲ್ಲಿ ನಾವು ಇವತ್ತಿನ ದಿವಸ ಆ ವಿಶೇಷವಾಗಿರ್ತಕ್ಕಂಥ ಕಾಶಿಯಲ್ಲಿ ದರ್ಶನ ಮಾಡೋಣ. ಬನ್ನಿ ನೋಡೋಣ.
ವೀಕ್ಷಕರೇ, ಕಾಶಿ ಯಾತ್ರೆ ಮಾಡ್ಕೊಂಡು ಬಂದಿದ್ದೀರಾ, ಬಹಳ ಸಂತೋಷ. ಇವತ್ತಿನ ದಿವಸ ತಾವೆಲ್ಲ ಬಂದಿರೋದಕ್ಕೆ ಅಂತ ವಿಚಾರದಲ್ಲಿ ಇವತ್ತು ಅಂತ ಒಂದು ಶುಕ್ರವಾರದಲ್ಲಿ ಸೃಷ್ಟಿಗೆ ಎಲ್ಲ ರೀತಿಯಾದ ದೇವಸ್ಥಾನಗಳು, ದೇವಾಲಯಗಳು, ಎಲ್ಲೆಲ್ಲಿ ಸುಬ್ರಹ್ಮಣ್ಯ ಇದೆಯೋ ದಯವಿಟ್ಟು ಹಸಿನ ಹಾಲು, ಅಕಸ್ಮಾತ್ ಆದರೆ ಹಸಿ ಹಾಲನ್ನು ತೆಗೆದುಕೊಂಡು ಆ ದೇವರಿಗೆ ಅರ್ಪಿಸೋಕ್ಕೆ ಬೆಳಗಿನ ಜಾವನೇ ಹೋಗ್ತಕ್ಕಂಥ ಅವಕಾಶವನ್ನು ಮಾಡ್ಕೋಬೇಕಾಗಿತ್ತು. ಕಾರ್ಯಕ್ರಮ ಹೋಗಿದ್ದವ್ರು ಹೋಗಿದ್ದೀರಾ, ಭಾಳ ಸಂತೋಷ. ಆದರೆ ಸಾಯಂಕಾಲದಷ್ಟೊತ್ತಿಗೆ ಕಣಗ್ಲೆ ಹೂವು ಬಹಳ ಮುಖ್ಯ, ಮರ್ಗಾದವನ ಬಹಳ ಮುಖ್ಯ. ಈ ಮರ್ಗಾದವನ ಕಣಗ್ಲೆ ಹೂವನ್ನು ಎತ್ಕೊಂಡು ಹೋಗಿ ಪದ್ಮನ ಕೃಪಾಕಟಾಕ್ಷಕ್ಕೆ ಯಾರು ಸುಬ್ರಹ್ಮಣ್ಯನಿಗೆ, ನಾಗದೇವತೆಗಳಿಗೆ ಇವತ್ತು ಅರ್ಪಿಸ್ತಿರೋ ಬಹಳ ವಿಶೇಷವಾಗಿರ್ತಕ್ಕಂಥ ಸೃಷ್ಟಿ. ನಾವು ಆ ಮುಕ್ತಿನಾಗ ಕ್ಷೇತ್ರಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಮುಕ್ತಿನಾಗ ಹತ್ರ 800 ವರ್ಷದ ಹಿಂಭಾಗದಲ್ಲೇ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಹೊಂದಿರತಕ್ಕಂಥ ಈಶ್ವರನ ದೇವಸ್ಥಾನದ ಮೇಲೆ ಇವತ್ತು ಆ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಆಗ್ತಾ ಇದೆ. ಅದಕ್ಕೆ ಅಲ್ಲಿ ಎಲ್ಲ ರೀತಿಯಾದ ಸರ್ಪಗಳು ಬಂದಿರತಕ್ಕಂಥ ಕಾವಲಲ್ಲಿ 8 ಸರ್ಪಗಳು ಇವತ್ತಿಗೂ ಜೀವಂತವಾಗಿ ಅಲ್ಲೇ ಸುತ್ತಮುತ್ತಲು ಓಡಾಡ್ತಾ ಇರತಕ್ಕಂಥದ್ದು. ನೀವು ನೋಡಿದವರು ಎಷ್ಟೋ ಜನ ಅಯ್ಯೋ ಹಾವು ಅನ್ಕೊಂತೀರ, ಅಥವಾ ಯಾರೋ ಹಾವಿಡಿಯೋರಾದ್ರೆ ಅಯ್ಯೋ ವಿಶೇಷ ಏನಿಲ್ಲ ರೀ ಅಂತೀರ. ಆದರೆ ನಿಜವಾಗ್ಲೂ ಆ 8 ಸರ್ಪಗಳು ಸಾಧಾರಣದಲ್ಲ. ಗ್ರಾಮ ದೇವತೆ, ವಿಶೇಷವಾಗಿರ್ತಕ್ಕಂಥ ಕಾಳಿಂಗ ಸರ್ಪ, ವಿಶೇಷವಾಗಿರ್ತಕ್ಕಂಥ ಷಣ್ಮುಖ ಸ್ವರೂಪ, ಅದಾದ ಮೇಲೆ ಆಂಜನೇಯ ಸ್ವರೂಪ, ಹೀಗೆ ನಾನಾ ರೀತಿಯಾದ 8 ವಿಶೇಷವಾದ ಸರ್ಪ ಕಾವಲು ಕಾಯ್ತಾ ಇದೆ ಅನ್ನೋದಕ್ಕೆ ಸತ್ಯರೂಪ. ಇವತ್ತು ಅಂತಹ ಒಂದು ಕ್ಷೇತ್ರದಲ್ಲಿ ನೀವು ದರ್ಶನ ಮಾಡತಕ್ಕಂಥ ವಿಶೇಷ ಸ್ವರೂಪ ಭಗವಂತನ ಕೃಷ್ಣಾನುಷ್ಠಾನ. ಅದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದವರೆಗೂ ಹೋಗೋಕ್ಕಾಗದಿದ್ದವರೆಗೂ ಕನಿಷ್ಠ ಪಕ್ಷ ರಾಮವಳ್ಳಿ ಹತ್ರ, ದೊಡ್ಡಾಲ್ದ ಮರದ ಹತ್ರ ಇರತಕ್ಕಂಥ ಮುಕ್ತಿನಾಗ ಕ್ಷೇತ್ರಕ್ಕೆ ಮುಕ್ತಿಯನ್ನು ಪಡೆಯೋಕ್ಕೆ ಹೋಗಲೇಬೇಕು. ಸೃಷ್ಟಿಗೆ ಯಾರು ಸಾಯಂಕಾಲ 6 ಗಂಟೆ ಒಳಗೆ ದರ್ಶನ ಮಾಡ್ತೀರಾ, ಯಾರು ಕಣಗ್ಲೆ ಹೂವು ಮರ್ಗಾದವನವನ್ನು ಕೊಡ್ತೀರಾ, ಜೀವಂತ ಮುಕ್ತ ಅನುಗ್ರಹಪೂರ್ವಕವಾಗಿ ನಮ್ಮಲ್ಲಿ ಕಣ್ಣು ಕಾಂತಿ ಎಲ್ಲವನ್ನೂ ಕೊಡೋನು, ಸಂತಾನ ರಹಿತರಾಗಿರೋರಿಗೆ ಸಂತಾನವನ್ನು ಕಲ್ಪಿಸಿಕೊಡ್ತಕ್ಕಂಥವನು ಆ ಸುಬ್ರಹ್ಮಣ್ಯನಿಗೆ ನಮೋ ನಮ ಹೇಳಿ ನೋಡಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.